ಒದ್ದಾಡ್ತಾ ಇದ್ದಾವೆ. ನಮ್ಮ ಜನರಿಗೆ ಉದ್ಯೋಗ ಸಿಗಿಸುವಂಥದ್ದು ಅಂತ ಇಂಡಸ್ಟ್ರಿ ತೆಗೆದು ನೀವು ಮಹಾರಾಷ್ಟ್ರದವ್ರಿಗೆ ಬಂದು ಉದ್ಯೋಗ ತೆಗೆದು ಉದ್ಯಮ ಮಾಡಿಸ್ರಿ. ನಿಮ್ಮ ಮರಾಠಿಗೆ ಕೊಟ್ಟರೆ ಉದ್ಯೋಗ. ನಮ್ಮಲ್ಲೇ ಕನ್ನಡಿಗರು ವ್ಯಾಪಾರಸ್ಥರು ಹೋಗಿ ಸೊಲ್ಲಾಪುರ ಆ ಏರಿಯಾದಲ್ಲಿ ಅಥವಾ ಈ ಗುಡ್ಡಾಪುರ ಅಥವಾ ಅಕ್ಕಲಕೋಟ ಅಲ್ಲಿ ಹೋಗಿ ಇವರು ಇಂಡಸ್ಟ್ರಿ ಅವ್ರಿಗೆ ಉದ್ಯೋಗ ಕೊಡಲಿ. ಎರಡೂ ಗೌರ್ಮೆಂಟ್ ಬೇರೆ ಇದ್ರು ಸಹಿತ ದೇಶ ಒಂದೇ ಅಲ್ರಿ. ಇದು ನಾವು ಇಲ್ಲಿ ದೊಡ್ಡದೇ ಬೆಳೆಸ್ಕೋಬೇಕಾಗ್ಯದ. ಆ ಹಳೆಯ ವಿಚಾರ ಬಿಡೋದಿನ್ನ ನಮ್ಮೊಳಗೆ ಬೇಕ್ರಿ. ಈಗ ಎಲ್ಲಿ ಇಂಡಿಯಾದಾಗ ಐತಲ್ಲ, ಬೆಳಗಾವಿ ಬೇರೆ ಕಡೆ ಅದನ್ನು. ಮತ್ತು ಈಗ ಮಹಾರಾಷ್ಟ್ರಕ್ಕೆ ಸದ್ದು ಬಂದ್ರೆ ತೊಗೊಂಡ್ರೆ ಅದೇನು ಏಕದಮ್ ಇಂಗ್ಲೆಂಡ್ ಆಗ್ತದೆ, ಲಂಡನ್ ಆಗ್ತದನ ಅಥವಾ ವಾಷಿಂಗ್ಟನ್ ಆಗ್ತದನ? ಏನೂ ಇಲ್ಲ. ಬೆಳಗಾವಿನ ಅದಕ್ಕೆ ಅದೆಲ್ಲ ಅನಗತ್ಯ ದುಂಬಡಿ ಹಾಕೋದಂತಾರೆ. ಅದಕ್ಕೆ ಅನಗತ್ಯ ತೊಂದರೆ ಮಾಡುವಂತಿದ್ದಾರೆ. ಜನಸಾಮಾನ್ಯ ಪಾಪ ಬದುಕ್ತಾ ಇದ್ದಾರೆ, ಭಾಳ ಸುಂದರ ಬದುಕದ. ನಮ್ಮವ್ರು ಅವ್ರ ಮದುವೆ ಆಗ್ತಾರೆ, ಅವ್ರು ನಾವು ಮದುವೆ ಆಗ್ತಾಯಿದ್ದೀವಿ. ಕೊಳಿಪಿ ಅದ, ವ್ಯಾಪಾರ ಅದ, ಇಂಡಸ್ಟ್ರಿಗಳು ಬೆಳೀತಾ ಇದ್ದಾವೆ, ಜನಗಳು ಬರೋದು ಹೋಗೋದು ಮಾಡ್ತಾ ಇದ್ದಾರೆ. ಈಗ ನೋಡಿರಿ ಮಹಾಮೇಳಕ್ಕೆ ಇಲ್ಲೇ ತಡೆ ಹಾಕಿದ ಕೂಡಲೇ ಪಾಪ ಅಲ್ಲೇ ಕೊಲ್ಹಾಪುರದಲ್ಲೇ ಇನ್ನೊಂದು ಕಡೆ ಇದ್ದಂಥ ಕನ್ನಡಿಗರಿಗೆ ತೊಂದರೆ ಕೊಡ್ತಾಯಿದ್ರಿ, ನಾವು ಬಸ್ಗಳಿಗೆ ತೊಂದರೆ ಕೊಡ್ತಾಯಿದ್ರಿ. ಅದರಿಂದ ನಮ್ಮವರು ಅದನ್ನೇ ಕೆಲಸ ಮಾಡ್ತಾರಲ್ಲ. ಅದರೊಳಗೆ ಏನೋ ಒಂದಿಷ್ಟು ಬಸ್ ಸಿಕ್ತು ಮಹಾರಾಷ್ಟ್ರದವ್ರಿಗೆ ತೊಂದರೆ ಕೊಟ್ಟರು. ಜೈ ಕರ್ನಾಟಕ ಹಾಕಿದ್ರು, ಜೈ ಮಹಾರಾಷ್ಟ್ರ, ಜೈ ಕರ್ನಾಟಕ ಎರಡೂ ನಮ್ಮೂನಲ್ರಿ. ಈ ವಿಶಾಲ ಭಾವನೆ ಬೆಳೆಸ್ಕೊಂಡು ಇವತ್ತು ನೋಡ್ರಿ ನಾವು ಕಾಸರಗೋಡನ್ನು ಅನಿವಾರ್ಯ ರೀತಿಯಲ್ಲಿ ಕನ್ನಡ ಸಾಲಿ ಟೂಸರ್ ಭಾಷೆ ಹೇಳ್ತೀವಿ. ಆದರೆ ಇವತ್ತು ನಾವು ಬೇಡಿಕೆಯನ್ನು ಬದಿಗಿಟ್ಬಿಟ್ಟಿವಿ. ಅದನ್ನು ಬಳ್ಳಾರಿ ಅವ್ರು ಬೇಡ್ತಾ ಇದ್ದಾರೆ, ಆಂಧ್ರದವರು, ತೆಲಂಗಾಣ ನಮ್ಗೆ ಕೊಡ್ರಿ ಅಂತೇಳಿ. ಅವರು ಇವತ್ತು ಮರೆತು ಬಿಟ್ಟಿದ್ದಾರೆ. ಅವ್ರು ನಮ್ಮ ಜೊತೆ ಬೆರಿತಾ ಇದ್ದಾರೆ. ನಿಧಾನಕ್ಕೆ ಅಲ್ಲೆಲ್ಲ ಜನ ಕಡಿಮೆ ಆಗ್ತದೆ. ಉಳಿದದ್ದು ಬೆಳಗಾವಿದು ಒಂದು ಹೆಚ್ಚು ಕಡಿಮೆ. ಅದು MES ಅವ್ರು ಮಾಡ್ತಾಯಿದ್ದಾರೆ. ಮರಾಠಿಗರಲ್ಲ, ಒರಿಜಿನಲ್ ಮರಾಠಿಗಂತ ನಾವೆಲ್ಲ ಹಿಂದೂಸ್ತಾನಿ ಹೇ ಬಾ ಇಸ್ಮ ಕ್ಯಾ ಹೈ ಕೇಳ್ತಾರೆ ಅವರು. ಏನಿದ್ರೊಳಗೆ ನಾವೆಲ್ಲ ಹಿಂದೂಸ್ತಾನಿಗಳಂತೇಳಿ.